ಎಲ್ಲರಿಗೂ ನಮಸ್ಕಾರ. ಈ ಯುವಗೋಷ್ಠಿ ಆಗೋದ್ರಿಂದ ಯುವಕರು ಮತ್ತು ಧರ್ಮಗಳ ಸಂಬಂಧದ ಬಗ್ಗೆ ಒಂದೆರಡು ಮಾತಾಡಿ ನಂತರ ಈ ವಚನ ಸಾಹಿತ್ಯದ ಬಗ್ಗೆ ಒಂದೆರಡು ಸಮಯ ಆಗಿರೋದ್ರಿಂದ ಒಂದು 5 ನಿಮಿಷ. ಬರೀ ಬಸವ ಧರ್ಮ ಅಲ್ಲದೆ ಪ್ರತಿಯೊಂದು ಧರ್ಮದಲ್ಲೂ ಯುವಕರು ಧರ್ಮಗಳ ಕಡೆಗೆ ಓಲುವುದು ಮೊದಲು ಶುರುವಾಗೋದು ಮನೆಯಿಂದ. ತಂದೆ ತಾಯಿಗಳು ಏನು ಹೇಳ್ತಾರೆ, ಯಾವ ಧರ್ಮದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಿಸ್ತಾರೆ, ಧರ್ಮ ಅಂದರೆ ಏನು ಎನ್ನುವುದ್ರ ಬಗ್ಗೆ ಯಾವ ರೀತಿಯಾದ ಜಿಜ್ಞಾಸೆಯನ್ನು ಅವರಲ್ಲಿ ಹುಟ್ಟಿಸ್ತಾರೆ ಅನ್ನೋದ್ರ ಮೇಲೆ ಅದು ಆಧಾರವಾಗಿರುತ್ತದೆ. ಅದಾದಮೇಲೆ ವಯಸ್ಸಿಗೆ ಬಂದ ಮೇಲೆ, ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ, ಈಗ ನನಗೊಂದು 27, ಈಗ ಬಂದ ಮೇಲೆ ಧರ್ಮದ ಬಗ್ಗೆ ವಿಧವಾದಂಥ ಅಭಿಪ್ರಾಯಗಳು ಹುಟ್ಟಾಗ್ತವೆ. ಧರ್ಮ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಇದು ಚರ್ಚೆ ಮಾಡಬೇಕಾದಂಥ ವಿಷಯ. ಇತಿಹಾಸ ನಮಗೆ ಗೊತ್ತಿದೆ. ಬಸವಣ್ಣ ಏನು ಮಾಡಿದರು, ಲಿಂಗದ ಮಹತ್ವವೇನು, ವಿಭೂತಿಯ ಮಹತ್ವವೇನು, ಅದನ್ನು ದೈವೀಕರಿಸಿಬಿಟ್ಟಿದ್ದೀವಿ ನಾವು. ಬಸವಣ್ಣನನ್ನು ಸಹ ಬಸವಣ್ಣನು ನಮ್ಮಂತೆ ಮಾನವನನ್ನೋದನ್ನು ಮರೆತು ದೈವೀಕರಿಸಿಬಿಟ್ಟಿದ್ದೀವಿ. ಅದರಲ್ಲಿ ಎಲ್ಲರ ಒಂದು ಕೈನೂ ಇದೆ, ಒಬ್ಬರಂತಲ್ಲ. ಯಾವ ರೀತಿಯಾಗಿ ನಾವು ಅದನ್ನು ಇದು ಮಾಡಬೇಕು ಅನ್ನೋದ್ರನ್ನು ಕೆಲವೊಬ್ಬರು ಮೊದಲಿನಿಂದಲೂ ಬಂದ ಆಚರಣೆಗಳ ಬಗ್ಗೆ ಪ್ರಶ್ನೆಗಳು ಎತ್ತದೆ, ಅದನ್ನು ಪಾಲಿಸಬೇಕು, ದೊಡ್ಡವರು ಹೇಳಿದ್ದಾರೆ ಅಂತ ಒಂದು ಅಭಿಪ್ರಾಯದಲ್ಲಿ ಮುಂದುವರಿತಾರೆ. ಇನ್ನೊಬ್ಬರು ಈ ಆಚರಣೆಗಳ ಅರ್ಥವೇನು ಅನ್ನೋದರ ಬಗ್ಗೆ ಜಿಜ್ಞಾಸೆಯನ್ನು ಹುಟ್ಟಿಸಿಕೊಂಡು ಏನು ಆಚರಣೆಗಳು ಬಂದದ್ದು ಯಾಕೆ ಅವುಗಳನ್ನು ಪಾಲಿಸಬೇಕು ನಾವು ಅನ್ನೋ ವಿಷಯದ ಬಗ್ಗೆ ಕೆಲವೊಬ್ಬರಿಗೆ ಕಾಳಜಿ ಇರುತ್ತೆ. ಇನ್ನೂ ಕೆಲವೊಬ್ಬರಿಗೆ ಇಂಥ ಜನ ಜಾಸ್ತಿ ನಮ್ಮಂಥ ಯುವಕರಲ್ಲಿ. ತಮಗೆ ಹೆಸರು ಬರಬೇಕು, ಗುರುತಿಸ್ಕೊಳ್ಬೇಕು, ಒಂದು ಮಠಾಧಿಪತ್ಯರ ಒಂದು ಮಠದ ಹಿಂದೆ ಅಥವಾ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೀಲಿಕ್ಕೆ ಮಠಗಳನ್ನು, ಧರ್ಮವನ್ನು ಭಾಳಷ್ಟು ಜನ ಉಪಯೋಗ ಮಾಡ್ತಾರೆ. ಇದರ ಬಗ್ಗೆ ನಮ್ಮೆಲ್ಲರಿಗಿಂತ ಮಠಾಧೀಶರಿಗೆ ಜಾಸ್ತಿ ಗೊತ್ತು, ಯಾರ್ಯಾರು ಭಕ್ತರಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ. ಅದೊಂದು. ಕಡೆಯದಾಗಿ ಒಂದು ಗುಂಪಿರುತ್ತೆ, ಅವರಿಗೆ ಈ ಧರ್ಮನೂ ಬೇಡ, ಏನೂ ಬೇಡ, ಸ್ವಂತ ಜೀವನ, ನಮ್ಮ ಜೀವನ ನಮಗೆ ಸಾಕು, ಎಲ್ಲರಿಗಿಂತ ಇವರು ವಾಸಿ ಅನ್ನೋದು ಈ ಮೇಲಿನವರ ಗುಂಪುಗಳಿಗಿಂತ. ಇದು ಯಾವ್ಯಾವ ರೀತಿ ನಾವು ಇದು ಮಾಡ್ತೇವೆ ಅಂತ. ಅದಾದಮೇಲೆ ನಮ್ಮಂಥ ಯುವಕರಲ್ಲಿ ನಾವು ಇತ್ತೀಚೆಗೆ ಈ ಮಠಮಾನ್ಯಗಳಿಂದ, ಧರ್ಮದ ವಿಷಯದಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀವಿ, ಸ್ವತಃ ನನ್ನನ್ನು ಹಿಡ್ಕೊಂಡು. ಯಾಕೆ ಇದರಲ್ಲಿ ಒಂದು ಸರಿ ಒಕ್ಕಿಬಿಟ್ರೆ ಅಮಲ್ ಇದ್ದಂಗೆ ಇದು ಎದಕ್ಕಾದರೂ ಬಳಸ್ಕೊಂಡ್ಬಿಡ್ತಾರೆ. ನಮ್ಮ ವಿಚಾರವನ್ನು ಬಾಡಿಗೆ ಕೊಟ್ಬಿಡ್ಬೇಕು ಅವರಿಗೆ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು, ಪ್ರಶ್ನೆ ಎತ್ತುವಾಗಿಲ್ಲ, ಹಿರಿಯರು ಹೇಳಿದ್ದನ್ನೇ ಪಾಲನೆ ಮಾಡಬೇಕು, ನಿಷ್ಠಾವಂತರಾಗಿರಬೇಕು. ಲಿಂಗಕ್ಕೆ ಯಾಕೆ ನಿಷ್ಠಾವಂತರಾಗಿರಬೇಕು ನಾವು ಅಂಥ ವಿಚಾರಗಳನ್ನು ಹೇಳಬೇಕು. ಇಲ್ಲಿ ಬಹುಶಃ ನಿಮ್ಮ ಮಕ್ಕಳನ್ನು ಯಾರು ಕರ್ಕೊಂಬಂದಿಲ್ಲ ನೀವು ಇಲ್ಲಿಗೆ. ರಿಟೈರ್ಮೆಂಟ್ ಆದವರೇ ಜಾಸ್ತಿ ಜನ ಇದ್ದೀರಿ ನನಗನ್ಸಿದ ಮಟ್ಟಿಗೆ. ನಿಮಗೆ ಬೇಕಿಲ್ಲ, ನಿಮಗೂ ಭಯ, ಮಕ್ಕಳನ್ನು ಈ ಧರ್ಮದ ವಿಷಯದಲ್ಲಿ ಬಿಟ್ಟರೆ ಏನಾದರೂ ಆಗ್ಬೋದು ಮುಂದೊಂದು ದಿನ ಅಂತ. ಈಗ ಬಸವಣ್ಣನವರು, ಬಸವಾದಿ ಪ್ರಮುಖರು ಯಾವುದ್ರ ಬಗ್ಗೆ ಅವರು ಚಕಾರವನ್ನು ಎತ್ತಿದ್ರೋ ಮತ್ತೆ ಅದೇ ಪೂಜಾ ವಿಧಾನಗಳು, ಮತ್ತು ಅದೇ ಮೂಢನಂಬಿಕೆಗಳು ಎಲ್ಲವನ್ನು ದೈವೀಕರಿಸುವುದು ಮತ್ತು ಇದರಲ್ಲಿ ಬೆಳೀತಾ ಇದೆ. ನಾವು ಅದನ್ನು ನಿರಾಕರಿಸುವ ಅವಶ್ಯಕತೆ ಇಲ್ಲ, ಬೆಳೀತಾ ಇದೆ. ಮನಸ್ಸಿಗೆ ಸ್ವಲ್ಪ ಖೇದ ಉಂಟಾಗುತ್ತೆ ನಿಮ್ಗೆ, ಮತ್ತು ಬೇರೆ ಹೇಳಬೇಕಲ್ಲ ಯಾರಾದರೂ ಒಬ್ಬರು. ಬಸವ 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 ಅನ್ನೋದ್ರಲ್ಲಿ ಇಲ್ಲರಿ, ನಮ್ಮ ಮನಸ್ಸಿನಾಗ ಇರಬೇಕು ಬಸವ. 20 ಸಲ ಬಸವ ಅಂತೇಳಿ ಮಾಡೋದು ಅದೇ ಕೆಲಸಗಳಾದರೆ ಇಂಥವನ್ನ ಯುವಕರು ಹೇಳಿದರೆ ಸ್ವಲ್ಪ ಮನಸ್ಸಿಗೆ ಕಾರ ಆಗುತ್ತೆ. ಹಿರಿಯರಿಗೆ ಏನು ಮಾಡೋಕ್ಕಾಗಲ್ಲ, ಬಟ್ ಒಂದು ಚೇಂಜ್ ಬರಬೇಕಲ್ಲ ಯಾವಾಗಾದರೂ. ಬಸವಣ್ಣವರು ಎಲ್ಲವನ್ನು ಬಿಟ್ಟು ಯಾರು ಮುಣಿದ್ರೆ ಏನು ನಮಗೆ, 6 ಮುಣಿದು ನಮ್ಮನ್ನೇನು ಮಾಡುವರಯ್ಯ, ಊರು ಮುಣಿದು ನಮ್ಮನ್ನೇನು ಮಾಡುವರು, ಎಮ್ಮ ಕುನ್ನಿಗೆ ಕೂಸು ಕೊಡರು, ಎಮ್ಮ ಸೊಣಗಂಗೆ ತಳಿಗೆ ನಿಕ್ಕರು, ನಮ್ಮ ಜೊತೆ ಕೂಡಲ ಸಂಗಮ ದೇವ ಇರ್ತಾನೆ ಅಂತ ನಾವು ಇನ್ನೂ ಆಶಾವಾದಿಗಳಾಗಿದ್ದೀವಿ ಹುಡುಗರು. ನಾವು ಮುಂದೊಂದು ದಿನ ಮತ್ತೆ ಬಸವ ವಿಚಾರಗಳು ಕಂಪ್ಲೀಟ್ ಟ್ರಾನ್ಸ್ಪರೆಂಟಾಗಿ ಅದಕ್ಕೆ 20 ಇನ್ನೊಂದು ನಾವು ಸೇರಿಸಿ ಅವೆಲ್ಲವೂ ಹೋಗಿ ಮತ್ತೆ ಬಸವ ವಿಚಾರಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ಕ್ರಾಂತಿಕಾರಿಗಳಾಗಿದ್ದೀವಿ ನಾವು. ಏನಾದರೂ ಇರಲಿ, ಆಮೇಲೆ ಕ್ರಾಂತಿ ಮಾಡೋದಕ್ಕೂ ಸಿದ್ಧ. ಯಾಕಂದರೆ ಇನ್ನು ಎಷ್ಟು ದಿನ ಸುಮ್ಮ ಕೂಡೋದು? ಹಿರಿಯರ ಗಂಜಿ ಅಜಕೋಟಿ ವರ್ಷದವರೆಲ್ಲ ಹಿರಿಯರೇ. ಈ ಸಂದರ್ಭದಲ್ಲಿ ಚಂಪಾ ಅವ್ರ ಮಾತು ಒಂದು ಬಹಳ ನೆನಪಿಗೆ ಬರುತ್ತೆ ನಮ್ಗೆ, ಹಿರಿಯರ ಬಗ್ಗೆನೇ. ಹೋಗಿ ಬರುತ್ತೇನಜ್ಜ ನಿಮ್ಮ ಪಾದದ ಧೂಳು ತಲೆಯ ಮೇಲಿರಲಿ, ಹೋಗಿ ಬರುತ್ತೇನಜ್ಜ ನಿಮ್ಮ ಪಾದದ ಧೂಳು ತಲೆಯ ಮೇಲಿರಲಿ, ಕಣ್ಣಿಗೆ ಮಾತ್ರ ಬೀಳದಿರಲಿ. ಹಿರಿಯರ ಸ್ಥಾನ ಇಷ್ಟು, ಕಾಲು ತಲೆ ಮೇಗಿಡ್ರಿ. ಎಲ್ಲದರಲ್ಲೂ ಬಟ್ಟಾಕಕ್ಕೆ ಬಂದರೆ ಸರಿಯಲ್ಲ. ವಿಷಯ ನಿಮ್ಮಲ್ಲಿ ಇದ್ದರೆ ಕೇಳ್ತೀವಿ, ಎಲ್ಲವನ್ನು ಕೇಳಿ ಎಲ್ಲ ಮೂಢನಂಬಿಕೆ
ಅದಾದ ಮೇಲೆ ಇನ್ನು ಈ ಬಸವಣ್ಣನ ವಿಚಾರಗಳ ಬಗ್ಗೆ ಹೇಳಬೇಕು. ಈ ಹಿಂದೆ ಸಾಕಷ್ಟು ಕೆಲಸಗಳಾಗಿವೆ, ಇತ್ತೀಚೆಗೆ ಮತ್ತೆ ಪುನಃ ಅದೇ ಒಂದು ಗೊಡ್ಡು ಸಂಪ್ರದಾಯಕ್ಕೆ ಹೋಗ್ತಿದೆ. ನಮಗೆ ಖೇದ ಆಗುತ್ತೆ ರೀ. ಬಸವಣ್ಣನ ನಾವು ಪ್ರೀತಿ ಮಾಡೋರು, ವಚನಕಾರರನ್ನು ಪ್ರೀತಿ ಮಾಡೋರು ಯುವಕರು ಬೆಳಿಬೇಕಂತ ನಮ್ಗೆ ಎಷ್ಟು ಆಸೆ ಇರುತ್ತೆ. ನೀವು ಮತ್ತೆ ಬಂದು ಅದನ್ನೇ ಸೇರಿಸಿದರೆ ಭಾಳ ದುಃಖ ಆಗುತ್ತೆ ನಮ್ಗೆ. ಏನು ಇವ್ರು ದೊಡ್ಡವರ, ಇವ್ರಿಗೆ ಕೇಳ್ಕೊಂಡು ನಾವು ಬೆಳೆದಿದ್ದೀವೇನೋ ಅಂತ ಖೇದ ಆಗುತ್ತಾ. ಕ್ಷಮೆ ಇರಲಿ, ಹೇಳ್ಬೇಕು. ಇಂಥ ವೇದಿಕೆಗಳು ಸಿಗಲ್ಲ, ಸಿಕ್ಕಾಗ ಹೇಳಿ. ಏನಾದರೂ ನಿಮ್ಗೆ ಗೊತ್ತಾಗಬೇಕಲ್ಲ, ಯುವಕರು ನಾವು ಹೆಂಗೆ ಆಲೋಚನೆ ಮಾಡ್ತೀವಿ, ಯಾವುದರ ಬಗ್ಗೆ ಮುನ್ನಡಿಬೇಕಂತ ನಾವು ಇದು ಮಾಡ್ತೀವಿ, ಹವಣಿಸ್ತಾ ಇದ್ದೀವಿ ಅನ್ನೋದು. ಮಠಗಳಲ್ಲಿ ಇಂದಿನ ಧಾರ್ಮಿಕ ಕೇಂದ್ರಗಳು ಮಠಗಳೇ. ಧರ್ಮ ಉಳಿಸಲಿಕ್ಕೆ ಮಠಗಳು ಬೇಕೇ ಬೇಕು, ಕಡ್ಡಾಯವಾಗಿ ಧರ್ಮಗುರುಗಳು ಬೇಕೇ ಬೇಕು. ಆ ಧರ್ಮಗುರುಗಳು ಎಲ್ಲ ಸ್ತರದಿಂದಲೂ ಬರಬೇಕು. ಯಾವುದೇ ಲಿಂಗಾಯತರದ ಮೇಲೆ ಯಾರು ಬರೀ ಬಣಸಿಗೆಯರು ಪಂಚಮಸಾಲಿಗಳಷ್ಟೇ ಲಿಂಗಾಯತರ, ಉಳಿದವರಲ್ಲ, ಮಾದಿಗರಿಲ್ಲ, ಅಗಸೂರಿಲ್ಲ, ಶೀಲವಂತರಿಲ್ಲ. ಈ ಕೆಲಸಗಳನ್ನು ಬಹಳಷ್ಟು ವರ್ಷದಿಂದನೇ ತೋಂಟದಾರ್ಯ ಮಠದವರು ಮಾಡಿದರು. ಅದಾದಮೇಲೆ ನಿಜಲಿಂಗ ಸ್ವಾಮೀಜಿಗಳು ಮಾಡಿದರು. ಈಗ ಕಡಿಮೆ ಆಗ್ತಾ ಇದೆ. ಮತ್ತೆ ನಾವು ಏನು ಹೇಳ್ತೀವಿ, ಪುರೋಹಿತಶಾಹಿ ವರ್ಗಕ್ಕೆ ಮಠಗಳು ಮೀಸಲಾಗ್ತಿದ್ದಾವೆ. ಈಗ ಸಂಘಗಳು ನಮಗೆ ಏನಕ್ಕೆ ಬೇಕು ರೀ? ಬಣಜಿಗರಿಗೆ ಯಾಕೆ ಸಂಘ ಬೇಕು? ಪಂಚಮಸಾಲಿಯವ್ರಿಗೆ ಸಂಘಗಳು ಯಾಕೆ ಬೇಕು? ಬಹುಸಂಖ್ಯಾತರು ಇದ್ದೀವಿ, ನಮ್ಮ ಮಾತು ನಡೆಯುತ್ತಾ. ದಲಿತರಿದ್ದಾರಲ್ಲ, ಲಿಂಗಾಯತರಲ್ಲೂ ದಲಿತರಿದ್ದಾರೆ. ಇನ್ನೂ ಹೆಚ್ಚಿಗೆ ಹೋಗಬೇಕಾದ್ರೆ ಲಿಂಗಾಯತರಲ್ಲೂ ಅಸ್ಪೃಶ್ಯರಿದ್ದಾರೆ. ವಿದ್ವಾಂಸರು ಅದೆಲ್ಲ ಸಂಶೋಧನೆ ಮಾಡಿ ಬರೆದಿದ್ದಾರೆ. ನಮಗೆ ಬೇಕಿಲ್ಲ ಅದು ಓದೋದು. ಬಸವ 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 ಹೆಸರಲ್ಲೇ, ಆಚರಣೆಯಲ್ಲಿ ಏನೂ ಇಲ್ಲ. ಇದು ಈಗ ಈ ವಿಷಯದ ಬಗ್ಗೆ ಮಠಾಧಿಪತಿಗಳಲ್ಲಿ ನಮ್ಗೆ ಗೊತ್ತಿಲ್ಲ, ನಿಮ್ಮ ಮಠಾಧಿಪತಿಗಳ ಮಧ್ಯೆ ಏನೇನು ಚರ್ಚೆ ಆಗುತ್ತೆ ಅಂತ. ದಲಿತರನ್ನು ಮಠಾಧೀಶರನ್ನಾಗಿ ಮಾಡಬೇಕೋ ಬೇಡವೋ? ನಮ್ಮ ಬಣಜಿಗರ ಮಠವಿರಲಿ, ಯಾವುದೇ ಮಠನಿರಲಿ, ಇದು ನಾವು ಸ್ವಲ್ಪ ಖಾರ ಉಂಟಾಗುತ್ತೆ. ನಮ್ಮ ಜಾತಿ ಅಹಂ ಇರುತ್ತೆ. ನಾವು ಎಷ್ಟು ಬಸವ ತತ್ವವನ್ನು ಇದು ಮಾಡಿದ್ರು, ನಾವು ಲಿಂಗಾಯತರು, ನಾವು ಬಣಜಿಗೆಯರು ಅಂತ ಜಾತಿ ಅಹಂ ಇರುತ್ತೆ. ಅದನ್ನು ಮೀರಬೇಕ್ರಿ. ಆ ಕೆಲಸ ಆಗಬೇಕಾಗಿರೋದು ಮಠಾಧೀಶರಿಂದ. ದಯವಿಟ್ಟು ತಾವು ಇದ್ರ ಬಗ್ಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಇರ್ತೀರಿ ನೀವು. ಈ ವಿಚಾರಗಳು ನನ್ನ ಸ್ವಂತದ್ದಲ್ಲ. ಇಲ್ಲಿಗೆ ಬರೋ ನಾವು ಯಾವಾಗಲೂ ಯುವಕರು ಕುಂತು ಚರ್ಚೆ ಮಾಡ್ತಿರ್ತೇವೆ. ಏನು ಈ ಧರ್ಮದ ಬಗ್ಗೆ ಜಿಜ್ಞಾಸೆಗಳು ಆಗಿದ್ದೇವೆ ನಾವು, ಅವರೆಲ್ಲ ವಿಚಾರಗಳನ್ನು ಸಹ ಇಲ್ಲಿ ಮಂಡಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇನ್ನೂ ಭಾಳಷ್ಟು ಒಂದು 15-20 ನಿಮಿಷ ಅಂತ ಹೇಳಿದರು ನನಗೆ. ಈ ಕಾಲದ ಮಿತಿಯಿಂದ ಇನ್ನೊಂದು 5 ನಿಮಿಷ ಸರಿನಾ? ಈ ಸ್ವಾಮೀಜಿಗಳು ಕೇಳ್ತಾ ಇದ್ರು, ಯುವಶಕ್ತಿಯನ್ನು ಹೇಗೆ ಜಾಗೃತಗೊಳಿಸಬೇಕು ಅಂತ. ಅವರ ವಿಚಾರಗಳಲ್ಲಿ ಹಿರಿಯರ ಕೈ ಇಡಬಾರ್ದು. ತಪ್ಪಾದರೆ ಮುನ್ನಡೆಸಬೇಕು. ಯುವ ಸಹಜ ಹುಮ್ಮಸ್ಸು ಇರುತ್ತೆ. ವೇಗೋತ್ಕರ್ಷದಲ್ಲಿ ಏನೇನೋ ಮಾಡಿಬಿಡ್ತೀವಿ ನಾವು, ಹೌದಾ? ಇತ್ತೀಚೆಗೆ ಆಯಿತು ರಾಷ್ಟ್ರಮಟ್ಟದಲ್ಲಿ CJP ಪಾರ್ಟಿಯಿಂದ ಒಳ್ಳೆಯ ವಿಚಾರನೇ, ಆದರೆ ಗೊಂದಲಗಳು ಉಂಟಾಗಿ ಯಾರೋ ಒಬ್ಬರು ಬಂದು ಅವರನ್ನು ದಿಕ್ಕುಗೆಡಿಸಿ ಏನೇನೋ ಮಾಡಿದರು. ಒಟ್ಟಾರೆಯಾಗಿ ಶುಭವಾಗಿ ಮುಗೀತದು. ಅದಕ್ಕೆ ಕಾರಣ ಹಿರಿಯರು ಬಂದು ಏನೋ ಹೇಳೋದಲ್ಲಿ. ಹಿರಿಯರಲ್ಲಿ ಇನ್ನೊಂದ್ರಿ, ನಮ್ಮ ಯುವಕರಲ್ಲಿ ಏನು ಬೇಕಾದರೂ ಆಗಲಿ ನಿಂತು ಬಿಡ್ತೀವಿ ನಾವು. ಏನಾದರೂ ಆಗಲಿ ಒಂದು ಎಕ್ಸ್ಟೆಂಟ್ಗೆ ಹೋಗಿ ಮಾಡಿಬಿಡ್ತೀವಿ. ಸ್ವಲ್ಪ ಹಿರಿಯರಲ್ಲಿ ಅದು ಸ್ವಲ್ಪ ಹಿಂದಿರುತ್ತೆ. ಅಯ್ಯೋ ನಮ್ಮ ಮನೆಯಲ್ಲೇ ಇವೆಲ್ಲ ವಿಚಾರಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ ಮೇಲೆ ನಿನಗೆ ಯಾಕೆ ಬೇಕಂತ ಹೇಳಿದ್ರು ಅವರು. ಅವರ ವಿಚಾರನೂ ಕರೆಕ್ಟೇ, ಏನಾದರೂ ಆಗುತ್ತೇನೋ ಅಂತ. ಇನ್ನು ಎಷ್ಟು ದಿನ ಅಂತ ಈ ರೀತಿಯ ಒಂದು ವಿಚಾರ ಬಸವಾದಿ ಪ್ರಮಥರಲ್ಲಿ ಇದ್ದರೆ ವಚನ ಕ್ರಾಂತಿ ಆಗ್ತಾನೇ ಇರಲಿಲ್ಲ. ಈ ಒಬ್ಬರು ಶರಣರು ಹೇಳಿದರು, ಚನ್ನಬಸವಣ್ಣವರ ವಯಸ್ಸು ಎಷ್ಟು? ಇನ್ನೂ ಜೀವನವನ್ನೇ ನೋಡದ ಯುವಕ ಮುಗಿದ